ಇದನ್ನು ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ. ಸರ್ಕಾರ ಮಾತ್ರ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಈಗ ಸದನದ ಕಲಾಪ ಈಗಾಗಲೇ ಮೊದಲನೇ ವಾರಕ್ಕೆ ಪೂರೈಸ್ತಕ್ಕಂಥದ್ದು ಏನಿದೆ, ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ. ವಿರೋಧ ಪಕ್ಷವಾಗಿ ಸದನದಲ್ಲಿ ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರತಕ್ಕಂಥದ್ದು, ಆ ಎಸ್ ಟಿ ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥ ಚಂದ್ರಶೇಖರ್, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿದೆ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಏನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಏನಿದೆ ವಿರೋಧ ಪಕ್ಷಗಳು, ಹಾಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರವೂ ನಡೀಲೇ ಇಲ್ಲ, ಸದನ ನಡೀಲೇ ಇಲ್ಲ. ಅಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂದ್ರೂ ಇಲ್ಲ, ನಮಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದಮೇಲೂ ಸದನ ನಡೆಯಕ್ಕೆ ಬಿಡಲಿಲ್ಲ. ಮತ್ತು ಅಮಿತ್ ಶಾ ಅವ್ರ ಮೇಲೆ ಶುರು ಮಾಡಿದ್ರು. ಅಮಿತ್ ಶಾ ಅವ್ರು ಉತ್ತರ ಕೊಡ್ತೀನಿ ಅಂತಂದ್ರೆ ನಮ್ಗೆ ಉತ್ತರ ಬೇಕಿಲ್ಲ, ನಮಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಉತ್ತರ ತೆಗೆದುಕೊಳ್ತಕ್ಕಂಥದ್ದು ಸಿದ್ಧವಾಗಲಿಲ್ಲ. ಇದು ನಡ್ಕೊಂಬಂದಿರ್ತಕ್ಕಂಥದ್ದೇನೆ. ಬಿ ಜೆ ಪಿಯ ಈಗಿನ ತೀರ್ಮಾನದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರ ಒಂದು ಪ್ರತಿಕ್ರಿಯೆ ಏನಿದೆ, ಅವರಿಗೆ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ಇಷ್ಟು ಹಠಮಾರಿ ಧೋರಣೆ ಯಾತಕ್ಕೆ? ಇವತ್ತು ತಪ್ಪು ಮಾಡ್ಕೊಂಡಿದ್ದೀರಿ. ಇವತ್ತು ಇನ್ನೂ ಸಂಪೂರ್ಣವಾಗಿ ಹಣ ಖಜಾನೆಗೆ ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಮುಂದುವರಿಸ್ತೀರಿ? ಇದು ಇರ್ತಕ್ಕಂಥ ತನಿಖೆ ಹಂತದಲ್ಲಿದೆ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು.